ನಮಸ್ಕಾರ. ನಾನು ಡಾಕ್ಟರ್ ಅಮರೇಂದ್ರ ಶೆಟ್ಟಿ ಆರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯನಗರ, ಬೆಂಗಳೂರು. ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. BCom 3ನೇ ಸೆಮಿಸ್ಟರಿನ ಕನ್ನಡ ಭಾಷಾ ಪಠ್ಯದಲ್ಲಿ ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು ಎನ್ನುವ ಕಾವ್ಯ ಭಾಗ ಇದೆ. ಇದು ಸಂಚಿ ಹೊನ್ನಮ್ಮನ ಹದಿಬದಿಯ ಧರ್ಮ ಎನ್ನುವ ಕೃತಿಯಿಂದ ಆಯ್ದ ಭಾಗ. ಈ ಕಾವ್ಯ ಭಾಗಕ್ಕೆ ಸಂಬಂಧಪಟ್ಟಂತ ನನ್ನ ಉಪನ್ಯಾಸ ಮಾಲಿಕೆಯಲ್ಲಿ ಈ ಮೊದಲಿನ ಉಪನ್ಯಾಸದ ಅವಧಿ ಅಥವಾ ಸೆಷನ್ನಲ್ಲಿ ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು ಎನ್ನುವ ಕಾವ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನೆರವಾಗುವ ಕವಿ ಕಾವ್ಯ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೆ. ಈ ಸೆಷನ್ನಲ್ಲಿ ಈ ಕಾವ್ಯ ಭಾಗಕ್ಕೆ ಪೂರಕವಾದ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನೆರವಾಗುವಂಥ ಪೂರಕ ಮಾಹಿತಿಗಳನ್ನು, ಹಾಗೆಯೇ ಕಾವ್ಯದಲ್ಲಿ ಬರುವಂಥ ಪಾತ್ರಗಳ ಪರಿಚಯವನ್ನು ಮತ್ತು ಕಾವ್ಯದ ಕಠಿಣ ಶಬ್ದಗಳ ಅರ್ಥವನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೇವೆ. ಕಾವ್ಯದ ಶೀರ್ಷಿಕೆ ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು. ಇಲ್ಲಿ ಪೆರ್ಮೆ ಮತ್ತು ನಿರ್ಮಲಮತಿ ಎರಡು ಮುಖ್ಯ ಪದಗಳನ್ನು ಗಮನಿಸಬೇಕು ನಾವು. ಪೆರ್ಮೆ ಎಂದರೆ ಹೆಮ್ಮೆ, ಹಿರಿಮೆಯ ಭಾವನೆ, ಗರ್ವ, ಒಣಹೆಮ್ಮೆ, ಬಿಂಕ, ನಾನೇ ಎನ್ನುವ ಮನಸ್ಥಿತಿ, ಅಹಂಭಾವ, ಅಹಂಕಾರ ಮುಂತಾದ ಹಲವು ಅರ್ಥಗಳು ಅವಕ್ಕಿವೆ. ನಿರ್ಮಲಮತಿ ಅಂದರೆ ನಿರ್ಮಲವಾದ ಮನಸ್ಸು, ಶುದ್ಧವಾದ ಮನಸ್ಸು. ಅಸೂಯೆ, ಅಹಂಕಾರ, ಕ್ರೋಧ, ದ್ವೇಷ, ಸ್ವಾರ್ಥ ಮುಂತಾದ ಭಾವನೆಗಳಿಂದ ಮುಕ್ತವಾದಂಥ ಮನಸ್ಸು ನಿರ್ಮಲವಾದ ಮನಸ್ಸು. ವ್ಯಕ್ತಿಯು ಒಣಹೆಮ್ಮೆ, ಹಿರಿಮೆಯ ಭಾವನೆ, ನಾನೇ ಎನ್ನುವ ಅಹಂಕಾರಗಳನ್ನು ತೊರೆದರೆ ಮನಸ್ಸು ತಿಳಿಯಾಗುತ್ತೆ. ಎಲ್ಲದರ ಬಗೆಗೆ ಪ್ರೀತಿ, ಅಂತಃಕರಣ ಮೂಡುತ್ತದೆ. ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು ಎನ್ನುವ ಪದ್ಯಭಾಗದಲ್ಲಿ ನಾನೇ ಎನ್ನುವ ಹಿರಿಮೆಯ ಭಾವವನ್ನು ತುಂಬಿಕೊಂಡ ಅಹಂಕಾರಿಯಾದ, ಶೀಘ್ರಕೋಪಿಯಾದ, ನಿರ್ದಯನಾದ ಋಷಿಯೊಬ್ಬನಿಗೆ ಶಾಂತಚಿತ್ತಳು, ದಯಾಪರಳು, ಸತ್ಯವಂತಳು, ದಿಟ್ಟೆಯೂ ಆದ ಗೃಹಿಣಿಯೊಬ್ಬಳು ಒಂದು ವಿಲಕ್ಷಣ ಸನ್ನಿವೇಶದಲ್ಲಿ ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು ಅಂದರೆ ನಿನ್ನ ಅರ್ಥಹೀನವಾದ ಅಹಂಕಾರವನ್ನು, ಒಣ ಹೆಮ್ಮೆಯನ್ನು ಬಿಟ್ಟು ನಿರ್ಮಲ ಮನಸ್ಸಿನ ವ್ಯಕ್ತಿಯಾಗು ಎಂದು ಬುದ್ಧಿವಾದವನ್ನು ಹೇಳುತ್ತಾಳೆ. ವರ್ಷಾನುಗಟ್ಟಲೆ ತಪಸ್ಸು ಮಾಡಿಯೂ ಲೋಕ ವಿವೇಕವನ್ನು ಕಲಿಯಲಾರದೆ ಹೋದ ಒಬ್ಬ ಋಷಿ ಹಾಗೂ ತನ್ನ ಕುಟುಂಬ, ಗಂಡ, ಮಕ್ಕಳು ಹೀಗೆ ಹಲವು ಬಗೆಯ ಸಾಂಸಾರಿಕ ಜವಾಬ್ದಾರಿಗಳಲ್ಲೇ ಮುಳುಗಿದ್ದರು ಅಸದೃಶವಾದ ಅಪರೂಪದ ಲೋಕ ವಿವೇಕವನ್ನು ಗಳಿಸಿರುವ ಗೃಹಿಣಿ. ಇವರಿಬ್ಬರ ವಿಶಿಷ್ಟ ಮುಖಾಮುಖಿಯೇ ಈ ಕಾವ್ಯ ಭಾಗದ ಕಥಾವಸ್ತು. ಭಾರತೀಯ ಸಮಾಜ ಹಾಗೂ ಸಂಸ್ಕೃತಿಯಲ್ಲಿ ಪುರುಷ ಪ್ರಧಾನ ಅಥವಾ ಪಿತೃಪ್ರಧಾನ ವ್ಯವಸ್ಥೆ ಇದೆ. ಆ ಕಾರಣಕ್ಕಾಗಿ ಹೆಣ್ಣು ಹಲವು ಬಗೆಯ ಅನ್ಯಾಯ, ಶೋಷಣೆ, ಕಡೆಗಣನೆಗೆ ಒಳಗಾಗಿರುವ ಪ್ರಸಂಗಗಳನ್ನು ನಾವು ಕಾಣಬಹುದು. ಹಾಗೆಯೇ ಇನ್ನೊಂದು ಕಡೆಗೆ ಅದೇ ಸಮಾಜ ಮತ್ತು ಸಂಸ್ಕೃತಿಯು ಹೆಣ್ಣಿಗೆ ಪೂಜ್ಯ ಸ್ಥಾನವನ್ನು ನೀಡಿ ಯತ್ರ ನಾರ್ಯಸ್ಸು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದಿದೆ. ಅಂದರೆ ಎಲ್ಲಿ ಹೆಣ್ಣನ್ನು ಪೂಜಿಸಲಾಗ್ತದೆಯೋ ಅಲ್ಲಿ ದೇವತೆಗಳು ಕೂಡ ಸಂತುಷ್ಟರಾಗ್ತಾರೆ ಎನ್ನುವ ಮಾತು. ಅಂದರೆ ಒಂದೆಡೆಗೆ ಶೋಷಣೆಯ ಪರಂಪರೆ, ಇನ್ನೊಂದೆಡೆಗೆ ಆರಾಧನೆಯ ಪರಂಪರೆ, ಎರಡು ವಿರುದ್ಧವಾದ ನೆಲೆಗಳಲ್ಲಿ ಹೆಣ್ಣಿನ ಬದುಕು ಶತಮಾನಗಳಿಂದ ಸಾಗಿ ಬರ್ತಾ ಇರೋದನ್ನು ನಾವು ಗಮನಿಸಬಹುದು. ಹೆಣ್ಣಿಗೆ ಕೌಟುಂಬಿಕ ಹಾಗೂ ಸಾಮಾಜಿಕ ಬದುಕಿನಲ್ಲಿ ಹಲವು ಪಾತ್ರ ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ಸವಾಲು ಇದೆ. ಕುಟುಂಬ ವ್ಯವಸ್ಥೆಯಲ್ಲಿ ಆಕೆ ತಾಯಿಯಾಗಿ, ಹೆಂಡತಿಯಾಗಿ, ಅಕ್ಕ, ತಂಗಿ, ಅತ್ತಿಗೆ, ಸೊಸೆ ಹೀಗೆ ಹಲವು ಪಾತ್ರಗಳನ್ನು, ಅತ್ಯಂತ ಸಂಕೀರ್ಣವಾದ ಸವಾಲಿನ ಪಾತ್ರಗಳನ್ನು ಆಕೆ ನಿಭಾಯಿಸ್ತಾ ಇದ್ದಾಳೆ. ಹಾಗೆಯೇ ಸಾಮಾಜಿಕ ಬದುಕಿನ ಹಲವು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಬಗೆಯ ಜವಾಬ್ದಾರಿಗಳನ್ನು ಕೂಡ ಆಕೆ ಅಷ್ಟೇ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾಳೆ. ಈ ಎಲ್ಲ ಸಂದರ್ಭಗಳಲ್ಲಿಯೂ ಆಕೆಯನ್ನು ಕೈ ಹಿಡಿದು ನಡೆಸ್ತಾ ಇರೋದು ಆಕೆಯ ಸಹನೆ, ಆತ್ಮಾಭಿಮಾನ ಮತ್ತು ಜೀವನ ಪ್ರೀತಿ ಎನ್ನುವ ಶಕ್ತಿಗಳು. ಪೆರ್ಮೆಯ ಬಿಟ್ಟು ನಿರ್ಮಲಮತಿಯಾಗು ಪದ್ಯದಲ್ಲಿ ಬರುವ ಏಕಪತ್ನಿ ಎನ್ನುವ ಗೃಹಿಣಿಯೂ ಕೂಡ ಮಾನವೀಯತೆ, ಸಹನೆ, ಆತ್ಮಾಭಿಮಾನ ಹಾಗೂ ಜೀವನ ಪ್ರೀತಿಗಳನ್ನು ತನ್ನ ಬದುಕಿನ ದಾರಿದೀಪಗಳು
ಎಂದು ಭಾವಿಸಿಕೊಂಡರು. ಅಂತಹ ಗೃಹಿಣಿಯೊಬ್ಬಳು ತನಗೆ ಎದುರಾದ ಸವಾಲು ಸಂದಿಗ್ಧಗಳನ್ನು ಹೇಗೆ ಸಮರ್ಥವಾಗಿ ನಿರ್ವಹಿಸಿದಳು ಎನ್ನುವುದನ್ನು ಈ ಕಾವ್ಯ ಭಾಗದಲ್ಲಿ ತುಂಬ ಸೊಗಸಾಗಿ ಚಿತ್ರಿಸಲಾಗಿದೆ. ಈ ಕಾವ್ಯದಲ್ಲಿ ಎರಡು ಮುಖ್ಯ ಪಾತ್ರಗಳು, ಏಕಪತ್ನಿ ಎನ್ನುವ ಗೃಹಿಣಿ ಮತ್ತು ಜ್ಞಾನಿಯಾದರೂ ಅಹಂಕಾರಿಯಾದಂಥ ಶೀಘ್ರಕೋಪಿಯಾದ ಒಬ್ಬ ಋಷಿ. ಅದರೊಂದಿಗೆ ಇನ್ನೂ ಕೆಲವರ ಹೆಸರು ಈ ಕಾವ್ಯ ಭಾಗದಲ್ಲಿ ಪ್ರಸ್ತಾಪ ಆಗುತ್ತೆ. ಅವುಗಳ ಪೈಕಿ ಗೀಷ್ಪತಿ ಎನ್ನುವಂಥ ಹೆಸರು ಉಂಟು. ಗೀಷ್ಪತಿ ಅಂದರೆ ಬ್ರಹ್ಮ, ತ್ರಿಮೂರ್ತಿಗಳಲ್ಲಿ ಒಬ್ಬ. ಮತ್ತೊಂದು ಹೆಸರು ಆಗಸ್ತ್ಯ ಋಷಿ. ಈತ ಕೂಡ ಸಪ್ತರ್ಷಿಗಳಲ್ಲಿ ಒಬ್ಬ. ಮಿತ್ರಾವರುಣ ಹಾಗೂ ಊರ್ವಶಿಯರ ಮಗ. ಕುಂಭಸಂಭವ ಎನ್ನುವ ಇನ್ನೊಂದು ಹೆಸರು ಕೂಡ ಆಗಸ್ತ್ಯರಿಗೆ ಇದೆ. ಇನ್ನು ತ್ರಿಮೂರ್ತಿಗಳು ಎನ್ನುವ ಹೆಸರು ಕೂಡ ಪ್ರಸ್ತಾಪ ಆಗುತ್ತೆ. ಯಾರು ತ್ರಿಮೂರ್ತಿಗಳು ಅಂದರೆ ಸೃಷ್ಟಿಕರ್ತನಾದ ಬ್ರಹ್ಮ, ಸ್ಥಿತಿಕರ್ತನಾದ ವಿಷ್ಣು, ಲಯಕರ್ತನಾದ ಶಿವ. ಸಾಮಾನ್ಯ ಜನಪ್ರಿಯ ದಾಟಿಯಲ್ಲಿ ಇವರನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರು ಎಂದು ಕರೆಯಲಾಗುತ್ತದೆ. ಇನ್ನು ಕಾವ್ಯಭಾಗದಲ್ಲಿ ಅತ್ರಿ ಮಹರ್ಷಿಯ ಹೆಸರು ಪ್ರಸ್ತಾಪ ಆಗುತ್ತೆ. ಅತ್ರಿ ಮಹರ್ಷಿ ಸಪ್ತರ್ಷಿಗಳಲ್ಲಿ ಒಬ್ಬರು. ಬ್ರಹ್ಮನ ಮಾನಸ ಪುತ್ರ. ಕರ್ದಮ ಬ್ರಹ್ಮನ ಮಗಳಾದ ಅನಸೂಯೆಯನ್ನ ಈತ ಮದುವೆಯಾದ. ತನ್ನ ಅಪಾರ ಜ್ಞಾನದ ಕಾರಣಕ್ಕಾಗಿ ಕೆಲವು ಕಾಲ ಬ್ರಹ್ಮಪಟ್ಟದಲ್ಲಿಯೂ ಕೂಡ ಈತ ಇದ್ದ. ಇನ್ನು ಅನಸೂಯೆ ಈ ಕಾವ್ಯದಲ್ಲಿ ಅತ್ಯಂತ ಮುಖ್ಯವಾದಂಥ ಹೆಸರು. ಈ ಅನಸೂಯ ಕರ್ದಮ ಮುನಿ ಹಾಗೂ ದೇವಹೂತಿಯರ ಮಗಳು, ಅತ್ರಿ ಮಹರ್ಷಿಯ ಹೆಂಡತಿ. ಈಕೆಯ ಪಾತಿವ್ರತ್ಯವನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ತ್ರಿಮೂರ್ತಿಗಳು ಬಂದಾಗ ಆ ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿಸಿ ತೊಟ್ಟಿನಲ್ಲಿ ಇಟ್ಟು ಈಕೆ ತೂಗಿದಳು. ಅದರಿಂದ ಆ ತ್ರಿಮೂರ್ತಿಗಳ ಪತ್ನಿಯರು, ಬ್ರಹ್ಮನ ಹೆಂಡತಿ ಸರಸ್ವತಿ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಮತ್ತು ಶಿವನ ಹೆಂಡತಿ ಪಾರ್ವತಿಯರು ಕಂಗಾಲಾಗ್ಬಿಟ್ರು. ಮಹಾನ್ ದೇವತೆಗಳಾದ ಇವರು ಮಕ್ಕಳಾಗ್ಬಿಟ್ರಲ್ಲ ಎನ್ನುವ ಕಾರಣಕ್ಕಾಗಿ ಅನಸೂಯ ನಂತರ ಅದೇ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಅವರಿಂದ ವರ ಪಡೆದು ದತ್ತಾತ್ರೇಯ, ದುರ್ವಾಸ, ಚಂದ್ರರೆಂಬ ಮಕ್ಕಳನ್ನು ಪಡೆದರು. ಇನ್ನು ಈ ಪದ್ಯ ಭಾಗದಲ್ಲಿ ಇನ್ನೊಂದು ಹೆಸರು ಬರುತ್ತೆ, ಧರ್ಮವ್ಯಾದ ಅಂತ. ಇದು ಅತ್ಯಂತ ಮುಖ್ಯವಾದ ಹೆಸರು. ಧರ್ಮವ್ಯಾದ ಕೌಶಿಕ ಮುನಿಗೆ ಜ್ಞಾನೋಪದೇಶ ಮಾಡಿದ್ದ ಜ್ಞಾನಿಯಾದ ಒಬ್ಬ ಬೇಡನೆ ಧರ್ಮವ್ಯಾದ. ಈತನು ಪೂರ್ವ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನಾಗಿದ್ದ. ರಾಜಪುತ್ರರ ಜೊತೆಗೆ ಬೇಟೆಗೆ ಹೋಗಿ ಕಾಡಿನಲ್ಲಿ ಜಿಂಕೆ ಎನ್ನುವ ಭ್ರಾಂತಿಯಿಂದ ತಪೋನಿರತನಾದ ಮುನಿಯೊಬ್ಬನನ್ನು ಕೊಂದುಬಿಟ್ಟ. ಆ ಮುನಿ ಸಾಯುವ ಮುಂಚೆ ಧರ್ಮವ್ಯಾದನಿಗೆ ಒಂದು ಶಾಪ ಕೊಟ್ಟ. ಏನಂತ? ನೀನು ಬ್ರಾಹ್ಮಣನಾಗಿದ್ದು ಕೂಡ ಕಟುಕನಂತೆ ವರ್ತಿಸಿದೆ, ಆದ್ದರಿಂದ ಮುಂದಿನ ಜನ್ಮದಲ್ಲಿ ಕಟುಕನಾಗು ಎಂದು ಶಾಪ ಕೊಟ್ಟ. ಆದ್ದರಿಂದ ಆತನು ಮುಂದಿನ ಜನ್ಮದಲ್ಲಿ ಬೇಡನಾಗಿ ಹುಟ್ಟಿದ ಧರ್ಮವ್ಯಾದ. ಆನಂತರ ಆ ಧರ್ಮವ್ಯಾದನು ತನ್ನ ಮಗಳನ್ನು, ಬೇಡನಾದ ಧರ್ಮವ್ಯಾದನು ತನ್ನ ಮಗಳನ್ನು ಮಾತಂಗ ಮುನಿಯ ಮಗನಾದ ಪ್ರಸನ್ನ ಮುನಿಗೆ ಕೊಟ್ಟು ಮದುವೆ ಮಾಡಿದ. ಆ ಧರ್ಮವ್ಯಾದನ ಮಗಳನ್ನು ಆಕೆಯ ಅತ್ತೆ ನೀನು ಬೇಡನ ಮಗಳು ಎಂದು ತಿರಸ್ಕಾರ ತೋರಿದಾಗ ಧರ್ಮವ್ಯಾದನು ಆಕೆಗೆ ಹೇಳಿದ, ನಾನು ವಾರಕ್ಕೊಮ್ಮೆ ಒಂದು ಮೃಗವನ್ನು ಕೊಂದರೆ ನೀವು ನಿತ್ಯವೂ ಸಸ್ಯಗಳ ಪ್ರಾಣಕ್ಕೆ ಹಿಂಸೆ ಮಾಡ್ತಾ ಇದ್ದೀರಿ ಎಂದು ಹೇಳಿ ಆಕೆಯನ್ನು ತಿದ್ದಿದ. ಇನ್ನು ರಾಘವ ಅಂತ ಇನ್ನೊಂದು ಹೆಸರು ಬರುತ್ತೆ. ರಾಘವ ನಿಮಗೆಲ್ಲ ಗೊತ್ತಿದೆ, ಶ್ರೀರಾಮಚಂದ್ರ, ದಶರಥ ಮತ್ತು ಕೌಸಲ್ಯರ ಮಗ. ಈತನಿಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಮೂವರ ತಮ್ಮಂದರು. ಕೈಕೆ ಮತ್ತು ಸುಮಿತ್ರೆ ಎಂಬ ಚಿಕ್ಕಮ್ಮಂದರು. ಸೀತೆ ಈತನ ಪತ್ನಿ. ಇನ್ನು ಸೀತೆಯ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಸೀತೆ ವಿದೇಹ ಅಥವಾ ಮಿಥಿಲೆಯ ರಾಜನಾದ ಜನಕನ ಮಗಳು. ಸೀತೆಯ ತಾಯಿ ಹೆಸರು ಸುನೈನ. ಸೀತೆ ಶ್ರೀರಾಮನ ಪತ್ನಿ. ಸೀತೆ ಯಾಗಕ್ಕೆಂದು ಜನಕನು
ನೆಲ ಉಳುವಾಗ ನೆಲದಲ್ಲಿ ಭೂಮಿಯಲ್ಲಿ ಸಿಕ್ಕವಳು ಎನ್ನುವಂಥ ಕಥೆ ಕೂಡ ಇದೆ. ಇರಲಿ, ಈ ಸೀತೆಗೆ ಜಾನಕಿ, ಮೈಥಿಲಿ, ವೈದೇಹಿ, ಭೂಮಿಜೆ, ಜನಕಜೆ ಮುಂತಾದ ಹೆಸರುಗಳು ಇವೆ. ಇನ್ನು ಮಿಥಿಲೆ ಎನ್ನುವಂಥ ಊರಿನ ಹೆಸರು ಪ್ರಸ್ತಾಪ ಆಗುತ್ತೆ ಕಾವ್ಯದಲ್ಲಿ. ಮಿಥಿಲೆ ವಿದೇಹ ರಾಜ್ಯ, ಜನಕನಿಂದ ಸ್ಥಾಪಿತವಾದ ಒಂದು ಪ್ರಾಚೀನ ರಾಜ್ಯ ವಿದೇಹ ರಾಜ್ಯ. ಈ ವಿದೇಹ ರಾಜ್ಯದ ರಾಜಧಾನಿ ಮಿಥಿಲಾ ನಗರ. ವಿದೇಹ ರಾಜ್ಯದ ರಾಜಧಾನಿ ಮಿಥಿಲಾ ನಗರ. ಈ ವಿದೇಹ ರಾಜ್ಯ ಜನಕನಿಂದ ಸ್ಥಾಪಿತವಾದ ಒಂದು ಪ್ರಾಚೀನವಾದ ರಾಜ್ಯ. ಕೆಲವು ಕಡೆಗೆ ಮಿಥಿಲೆಯನ್ನ ವಿದೇಹ ರಾಜ್ಯದ ಹೆಸರಿಗೆ ಪರ್ಯಾಯ ಹೆಸರಿನ ಹಾಗೆಯೇ ಕೂಡ ಬಳಸಲಾಗ್ತದೆ. ಇನ್ನು ತ್ರಿಪುರ ಅಂತ ಒಂದಿದೆ ಹೆಸರು. 3 ಪುರ ಅಥವಾ ನಗರಗಳು. ಇದನ್ನು ರಾಕ್ಷಸ ಶಿಲ್ಪಿ ಮಯಾಸುರ ನಿರ್ಮಿಸಿದ. ಇವು ಕಬ್ಬಿಣ, ಬೆಳ್ಳಿ, ಬಂಗಾರಗಳಿಂದ ನಿರ್ಮಾಣವಾಗಿ ಭೂಮಿ ಮತ್ತು ಆಕಾಶವನ್ನು ಒಂದಾಗಿಸುವಷ್ಟು ಬೃಹತ್ತಾಗಿ ಇತ್ತು. ಇದನ್ನು ತ್ರಿಪುರಾಂತಕ ಹೆಸರಿನ ಶಿವನ ನಾಶ ಮಾಡಿದ. ತ್ರಿಪುರಗಳನ್ನು ಆಳುತ್ತಿದ್ದವರು ತಾರಕಾಕ್ಷ, ವಿದ್ಯುನ್ಮಾಲಿ ಮತ್ತು ಕಮಲಾಕ್ಷ. ಶಿವನು ತ್ರಿಪುರದ ಮೇಲೆ ದಾಳಿ ಮಾಡಿದಾಗ ತ್ರಿಪುರದ ಜನ ಯುದ್ಧದಲ್ಲಿ ವಿರೋಚಿತವಾಗಿ ಹೋರಾಡಿದರು. ಅವರ ವಿರೋಚಿತ ಹೋರಾಟಕ್ಕೆ ಕಾರಣ ಅಂತಂದರೆ ಆ ತ್ರಿಪುರದಲ್ಲಿದ್ದಂಥ ಸತಿಯರು, ಪತಿವ್ರತಿಯರು, ಆ ಪತಿವ್ರತಿಯರ ಆ ಬಲವೇ, ಪುಣ್ಯದ ಫಲವೇ ಆ ತ್ರಿಪುರದ ಜನ ಯುದ್ಧದಲ್ಲಿ ವಿರೋಚಿತವಾಗಿ ಹೋರಾಡೋದಕ್ಕೆ ಕಾರಣವಾಯಿತು ಎನ್ನುವಂಥ ಮಾತು ಕೂಡ ಇದೆ. ಇನ್ನು ಈ ಪದ್ಯದಲ್ಲಿನ ಕಠಿಣ ಪದಗಳ ಅರ್ಥವನ್ನು ಈಗ ಹೇಳ್ತೀನಿ. ಎಸೆ, ಶೋಭಿಸು, ಕಾಣು. ಮರುಕ, ಕರುಣೆ, ಆಸಕ್ತಿ. ತಪ, ತಪಸ್ಸು. ವನ, ಕಾಡು. ಬೆಮರು, ಬೆವರು. ಬಿಸುಯ್ಯು, ನಿಟ್ಟುಸಿರು ಬಿಡು, ಆಯಾಸದಿಂದ ಉಬ್ಬಸಪಡು. ನೆಳಲು, ನೆರಳು. ಬೂರುಹ, ಬೂರುಗದ ಮರ. ಅಗ್ರಶಾಖೆ, ದೊಡ್ಡ ಕೊಂಬೆ. ಬಿಳುವಕ್ಕಿ, ಪಾರಿವಾಳ. ಕೂರಂ, ಕ್ರೂರಂ. ಕೊನರು, ಕಲಕು, ಕದಡು, ಚಿಗುರು ಮುಂತಾದ ಅರ್ಥಗಳು. ಪೊಣ್ಮು, ಹೊಮ್ಮು. ಪೊಣ್ಮಿದುದು, ಹೊಮ್ಮಿದುದು. ಆರೈದು, ಆ ಜಾಗಕ್ಕೆ ಬಂತು, ಅಲ್ಲಿಗೆ ಬಂತು. ಕೂರ್ತ ನೋಡೆ, ಕೋಪದಿಂದ ದುರುಗುಟ್ಟಿ ನೋಡುವುದು. ಅಸು, ಪ್ರಾಣ. ಹರಣ, ಪ್ರಾಣ. ಧರೆ, ಭೂಮಿ. ನಿಟ್ಟಿಸಿ, ದಿಟ್ಟಿಸಿ ಅಥವಾ ದೃಷ್ಟಿಸಿ. ಎಸಗಿದ, ಮಾಡಿದ. ಮೈಮೆ, ಮಹಿಮೆ. ಎಣಿಸಿದನು, ಎಂದುಕೊಂಡನು. ಪಸಿದು, ಹಸಿದು. ಪಾರ್ವರ, ಹಾರುವರ, ಬ್ರಾಹ್ಮಣರ. ಪಾರ್ವ ಅಂದರೆ ಹಾರುವ ಅಂದರೆ ಬ್ರಾಹ್ಮಣ ಅಂತ. ನಿಳಯ, ಮನೆ. ಪೊಕ್ಕು, ಪ್ರವೇಶಿಸಿ. ಬಳಲು, ಆಯಾಸಗಳು. ಉಣಬಡಿಸು, ಊಟ ಬಡಿಸು. ಕುಲಸತಿ, ಹೆಣ್ಣು, ಒಳ್ಳೆಯ ಕುಲದ ಹೆಣ್ಣು. ಅಳ್ಕರುಗೂಡಿ, ಅಳ್ಕರುಗೂಡಿ, ಅಕ್ಕರೆಯಿಂದ ಕೂಡಿ. ನಲವಿಂದ, ಉತ್ಸಾಹದಿಂದ, ಸಂತೋಷದಿಂದ. ಕೆಲದೊಳು, ಒಂದು ಬದಿಯಲ್ಲಿ. ಅನಿತರ್, ಅಷ್ಟರಲ್ಲಿ. ಐತರೆ, ಬಂದಾಗ. ಮನ್ನಿಸಿದಳು, ಸಂತೋಷಪಡಿಸಿದಳು. ವಿಳಂಬ, ತಡ. ಸಾರ, ಅರ್ಥ. ಖತಿ, ಕೋಪ. ಗಳಪು, ಹೇಳು. ಮರುಳು, ಮೂರ್ಖತನ, ಹುಚ್ಚುತನ ಅಥವಾ ದಡ್ಡತನ. ಹೀಗೆ ಬೇರೆ ಬೇರೆ ಸಾಂದರ್ಭಿಕ ಅರ್ಥಗಳು. ಮತಿಗೆಟ್ಟು, ಬುದ್ಧಿಹೀನವಾಗಿ. ಬಲ್ಮೆ, ಹೆಚ್ಚುಗಾರಿಕೆ. ಸೊಕ್ಕು, ಕೊಬ್ಬು, ಅಹಂಕಾರ. ಆರೈದು, ಕೇಳಿ. ಅಣ್ಮ, ಗಂಡ ಅಥವಾ ಪ್ರಿಯ. ಅಣ್ಮನೊಳ್, ಗಂಡನಲ್ಲಿ. ಐತಂದು, ಬಂದು. ತಳುವದೆ, ತಡ ಮಾಡದೆ. ಬೀಳುಗೆಡಹು, ಕೊಲ್ಲು, ಸಾಯಿಸು. ಬಿಂಕ, ಜಂಬ, ಗರ್ವ. ಬಣ್ಣ ಹೊಡೆಯುವುದು, ಉಪಯೋಗ ಇಲ್ಲ, ಉಪಯೋಗ ಆಗೋದಿಲ್ಲ ಎನ್ನುವ ಅರ್ಥ ಕೂಡ ಇದೆ. ಮರುಳೆ, ಹುಚ್ಚನೆ. ಮಾತಮರೆ, ಮಾತಾಡುವಾಗ. ಹವಣು, ಸಾಧ್ಯ ಅಥವಾ ಸಾಧ್ಯತೆ. ಹವಣಲ್ಲ, ಸಾಧ್ಯವಾಗುವಂಥದ್ದಲ್ಲ. ಹರಿಹರ, ವಿಷ್ಣು ಮತ್ತು ಶಿವ. ಪರಸು, ಹರಸು. ಅನುಗ್ರಹ, ವರ. ಗೈವ, ಮಾಡುವ. ಸರಿಯಿಲ್ಲ, ಸಮಾನವಲ್ಲ. ಸಮಾನವಲ್ಲ, ಸರಿಯಿಲ್ಲ, ಸಮಾನವಲ್ಲ. ಗೀಷ್ಪತಿ, ಬ್ರಹ್ಮ. ಜಲಸೇಕ, ನೀರಿನ ಪ್ರೋಕ್ಷಣೆ.
ನೀರನ್ನು ಚಿಮುಕಿಸುವುದು, ಸಿಂಪಡಿಸುವುದು. ಮೈಮೆ ಮಹಿಮೆ, ಮೈದೆಗೆದು ಕಳಚಿಕೊಂಡು ಇಲ್ಲವಾಗುವುದು. ಪೂರ್ವ ಈ ಮುಂಚೆ, ಮೊದಲು. ಏಳಿಗೆ ಶ್ರೇಯಸ್ಸು, ಅಭಿವೃದ್ಧಿ ಅಥವಾ ಶ್ರೇಷ್ಠತೆ. ಪರಿಕಿಪು ಪರೀಕ್ಷಿಸು, ಉಸಿರ್ದೊಡನೆ ಹೇಳಿದ ಕೂಡಲೇ. ಪುಗೆ ಪ್ರವೇಶಿಸಿದಾಗ ಶೀತಳ ತಣ್ಣಗಾಗುವುದು. ಫಲವಾಗಲು ಹಲವು ದಿನ ಅಂತ ಒಂದರ್ಥ, ಇನ್ನೊಂದು ಹಗಲು ರಾತ್ರಿ ಅಂತ ಇನ್ನೊಂದರ್ಥ. ಫಲವಾಗಲು ಹಲವು ದಿನ. ಮುಪ್ಪುರ, ಮೂರು ಪುರ, ತ್ರಿಪುರ. ಪಡಿಬಡಿಸಿ ಪರಾಕ್ರಮದಿಂದ. ಪೋರಿದುದು ಹೋರಾಡಿತು. ಸಲಿಗೆ ಪರಿಣಾಮ, ಪ್ರಭಾವ. ತಾರತಮ್ಯ, ಭಿನ್ನತೆ, ವ್ಯತ್ಯಾಸ. ಬೇಸರದೆ, ಬೇಸರ ಮಾಡಿಕೊಳ್ಳದೆ. ಅಡಿಗಳಿಗೆ ಎರಗಿ, ಕಾಲುಗಳಿಗೆ ನಮಸ್ಕರಿಸಿ. ಅಳಿದು ಇಲ್ಲವಾಗಿ. ತಂದನು ಬಂದನು ತಲುಪಿದ. ಸಂದನು ಬಂದನು ಅಥವಾ ತಲುಪಿದ. ಈ ಎಲ್ಲ ಕಠಿಣ ಶಬ್ದಗಳ ಅರ್ಥ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಸಾಂದರ್ಭಿಕ ಅರ್ಥಗಳನ್ನು ಹೊಂದಿರ್ತವೆ. ಇವು ಸಾಮಾನ್ಯ ಅರ್ಥಗಳು ಮತ್ತು ಈ ಪದ್ಯ ಭಾಗದ ಸಂದರ್ಭಕ್ಕೆ ಅನ್ವಯವಾಗುವ ಅರ್ಥಗಳನ್ನು ನಾನಿಲ್ಲಿ ಹೇಳಿದೆ. ಕೆಲವು ಕಡೆಗೆ ಇಲ್ಲಿ ನಾವು ಕೊಟ್ಟಂಥ ಅರ್ಥ ಬೇರೆ ಕಾವ್ಯ ಮತ್ತು ಬೇರೆ ಸಂದರ್ಭದಲ್ಲಿ ಬೇರೆಯದೇ ಅರ್ಥವನ್ನು ಕೂಡ ಪಡೆಯಬಹುದು. ಹಾಗಾಗಿ ಅದನ್ನು ಸಾಂದರ್ಭಿಕ ಅರ್ಥಗಳು. ಯಾವುದೇ ಮಾತಿಗೆ ಆಯಾ ಸಂದರ್ಭಕ್ಕೆ ಅನುಗುಣವಾದಂಥ ಅರ್ಥ ಮತ್ತು ಸಾಮಾನ್ಯ ಅರ್ಥ, ಎರಡು ಥರದ ಅರ್ಥಗಳು ಇರ್ತವೆ. ಹಾಗಾಗಿ ಕಠಿಣ ಶಬ್ದಗಳ ಅರ್ಥವನ್ನು ಹೇಳುವಾಗ ನಾನು ಸಾಮಾನ್ಯ ಅರ್ಥ ಮತ್ತು ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಸಾಂದರ್ಭಿಕ ಅರ್ಥವನ್ನು ಇಲ್ಲಿ ಹೇಳಿದೆ. ಸೊ ಅಲ್ಲಿಗೆ ನನ್ನ ಈ ಉಪನ್ಯಾಸದಲ್ಲಿ ಪದ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಪೂರಕ ಮಾಹಿತಿಗಳು, ಪಾತ್ರಗಳ ಪರಿಚಯ ಮತ್ತು ಕಠಿಣ ಶಬ್ದಗಳ ಅರ್ಥ, ಈ ಮೂರನ್ನು ಒಳಗೊಳ್ಳುವ ಹಾಗೆ ನಾನು ಹೇಳುತ್ತೇನೆ. ಆ ಮೂಲಕ ಆ ಪದ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೆಚ್ಚು ಸುಲಭ ಆಗುತ್ತೆ ಅನ್ನೋದು ನನ್ನ ಭಾವ.